ಛತ್ರ, ಛಾತ್ರ. ಛತ್ರ ಅಂದರೆ ಚೌಲ್ಟ್ರಿ ಆಗುತ್ತೆ. ಛಾತ್ರ ಅಂದರೆ ಶಿಷ್ಯ. ಇವತ್ತು ಛ ಕಾಗುಣಿತ ಮತ್ತು ಛ ಗುಣಿತಾಕ್ಷರದ ಪದಗಳನ್ನು ಬರಿತಾ ಇದ್ದೇವೆ. ಇದಕ್ಕೂ ಮೊದಲು ಹಿಂದಿನ ವಿಡಿಯೋದಲ್ಲಿ ನಾವು ಕ, ಖ, ಗ, ಘ, ಚವರೆಗೂ ಬರೆದಿದ್ದೇವೆ. ಇವತ್ತು ಛಿ ಬರಿತಾ ಇದ್ದೀವಿ. ಈಗ ಛಿ, ಛಿದ್ರ, ಛಿದ್ರ, ಛಿದ್ರ. ಛೀಮಾರಿ, ಛೀಮಾರಿ, ಛೀಮಾರಿ. ಛು, ಇದು ಛೂ ಅಂತಾನೆ ಒಂದು ಅದಾಯಿತು. ಛೂ, ಶುರುಗೆ ಪದ ನನಗೆ ಇದರಲ್ಲಿ ಛ ಅಕ್ಷರದಲ್ಲಿ ಭಾಳಷ್ಟು ಪದಗಳಿಲ್ಲ. ಛೇ, ಛೇದ, ಛೇದ, ಛೇದ. ಛೈ, ಛೋ, ಇದು ಛೋಟ, ಛೋಟ, ಛೋಟ. ಛೋ, ಛಂ, ಛಂದಸ್ಸು, ಛಂದಸ್ಸು. ಛ, ಜ. ಈಗ ಛ ಆಯಿತು. ನಂತರ ಜ, 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 ಜಿ, ಜಿ, ಜು, ಜೂ, ಜುರು, ಜೆ, ಜೇ, ಜೈ, ಜೆ, ಜೈ, ಜೋ, ಜೋ, ಜೌ, ಜಂ, ಜ, ಜೇ, ಜ. ಈಗ ಜಗತ್ತು, ಜಗತ್ತು. ಜಾಣ, ಜಾಣ, ಜಾಣ. ಜಿನುಗು, ಜಿನುಗು. ಜೀವ, ಜೀವ, ಜೀವ. ಜುಟ್ಟು, ಜೂಜು, ಜೂ, ಜೂ, ಝೃ. ವಿಜೃಂಭಿಸು, ವಿಜೃಂಭಿಸು. ಜೆ, ಜಟ್. ಇದು ಇಂಗ್ಲೀಷ್ ಪದ. ಜಟ್, ಜೇಡು ಅಥವಾ ಜೇನು ಅಥವಾ ಜೇಡ ಅಥವಾ ಜೇನುಗೂಡು. ಇದು ಜೈ, ಜೈನರು, ಜೈನರು, ಜೈನರು. ಜೋ, ಜೊತೆ, ಜೋಮು, ಜೋಮು. ಜೌಗು, ಜೌಗು ನೆಲ ಅಂತಾರಲ್ಲ ಅದು. ಜಂ, ಜಂಘಾಬಲ, ಜಂಘಾಬಲ. ಜಹ. ಕನ್ನಡ ಮತ್ತು ಇಂಗ್ಲೀಷ್ನ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಡಿಸ್ಕ್ರಿಪ್ಷನ್ ನೋಡಿ. ಅದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳಿವೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.